ಪ್ರಿಯ ಸ್ನೇಹಿತರೆ, ಮಾಹಿತಿ ಖಜಾನೆಯಿಂದ ಒಂದು ವಿಶೇಷ ಪ್ರಕಟಣೆ. ಮಾಹಿತಿ ಖಜಾನೆಯು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಒಂದು ವಿಶೇಷ ಸ್ಪರ್ಧೆಯನ್ನು ನಿಮಗಾಗಿ ಆಯೋಜಿಸುತ್ತಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನವನ್ನು ನೀಡಲಾಗುವುದು. ಈ ಭಾಷಣ ಸ್ಪರ್ಧೆಯ ವಿಷಯ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಬಗ್ಗೆ. ಮತ್ತೊಮ್ಮೆ ವಿಷಯ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಬಗ್ಗೆ. ಈ ಕುರಿತು ನೀವು ಭಾಷಣವನ್ನು ಮಾಡಬೇಕಾಗುತ್ತೆ. ಭಾಷಣದ ನಿಮ್ಮ ಅವಧಿ 10 ನಿಮಿಷಗಳ ಕಾಲ ಇರುತ್ತೆ. 10 ನಿಮಿಷ ಮೀರಿದ್ರೆ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ 10 ನಿಮಿಷ ಮೀರದಂತೆ ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ನಮಗೆ ಕಳಿಸ್ಕೊಡ್ಬೇಕಾಗುತ್ತೆ. ಮುಖ್ಯವಾದ ವಿಷಯ, ಯಾವುದೇ ವ್ಯಕ್ತಿಗತ ಸಂದೇಶಗಳನ್ನು ಬಳಸುವಂತಿಲ್ಲ. ಹಾಗೆ ಯಾವುದೇ ರಾಜಕೀಯ ವಿಷಯದ ಬಗ್ಗೆ ಈ ಭಾಷಣ ಒಳಗೊಂಡಿರಬಾರದು. ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿರೋದ್ರಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಿಮ್ಮ ವಿಷಯ ಇರಬೇಕಾಗುತ್ತೆ. ಹಾಗಾದ್ರೆ ಹೆಚ್ಚು ತಡ ಮಾಡದೆ ಬರುವ ಆಗಸ್ಟ್ ತಿಂಗಳ 12ನೇ ತಾರೀಕಿನ ಒಳಗೆ ನಿಮ್ಮ ಧ್ವನಿ ಮುದ್ರಣಗಳನ್ನು ವಿಡಿಯೋ ಅಥವಾ ಆಡಿಯೋ ರೂಪಗಳಲ್ಲಿ ನಮ್ಮ ವಾಟ್ಸಾಪ್ ಸಂಖ್ಯೆ 8317439148 ಮತ್ತೊಮ್ಮೆ 8317439148 ಈ ಸಂಖ್ಯೆಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ನಿಮ್ಮ ಹೆಸರು, ಹಾಗೆ ನಿಮ್ಮ ಊರು, ಹಾಗೂ ಪ್ರಸ್ತುತ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಂತರ ನಿಮ್ಮ ಭಾಷಣವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ತೀರ್ಪುಗಾರರ ಒಂದು ತೀರ್ಮಾನವೇ ಅಂತಿಮ ಆಗಿರುತ್ತೆ. ಹಾಗಾಗಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು 2 ಭಾಷಣಗಳು ಪ್ರಸಾರ ಆಗುತ್ತೆ. ಆ 2 ಭಾಷಣಗಳು ವಿಜೇತ ಭಾಷಣಗಳಾಗಿರುತ್ತೆ. ಹಾಗಾಗಿ ಹೆಚ್ಚು ತಡ ಮಾಡದೆ ಯೋಚಿಸಿ, ಕೇವಲ ಸ್ಪರ್ಧೆಗೆಂದಲ್ಲದೆ ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ಈ ರೀತಿ ಒಂದು ಅಂಶಗಳು ಸಹಾಯಕವಾಗುತ್ತೆ. ನೀವು ಬರೆದುಕೊಂಡು ಮಾಡ್ತಿರೋ ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ವಿಷಯಗಳು ಸಂಪೂರ್ಣವಾಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರಲಿ. ಮತ್ತೆ ನಿಮ್ಮ ಸಂದೇಶಗಳು ಬೇಗ ಬೇಗ ನಮ್ಮನ್ನ ತಲುಪಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೂರವಾಣಿ ಸಂಖ್ಯೆನ ಹೇಳ್ತಾ ಇದ್ದೀನಿ. 8317439148 ಈ ಸಂಖ್ಯೆಗೆ ಬೇಗ ಬೇಗ ಬರಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್. ಸ್ನೇಹಿತರೆ, ನಾವು ಪ್ರತಿ ವಾರದಂತೆ ಈ ವಾರವೂ ಕೂಡ ಗಾನಯಾನ ಎಂಬ ಮಾಲಿಕೆಯನ್ನ ಮತ್ತೆ ಮುಂದುವರಿಸ್ತಾ ಇವತ್ತಿನ ಗೀತೆ ಯಾವುದು ಗೊತ್ತಾ? ಇದೇ ನನ್ನ ಉತ್ತರ, ಇದೇ
ಹತ್ತಿರ ಇದೇ ನನ್ನ ಉತ್ತರ. ಹೌದು ಸ್ನೇಹಿತರೆ, ಬೆಳ್ಳಿ ಮೋಡ ಚಿತ್ರದ ಈ ಒಂದು ಗೀತೆ ವಿಶ್ಲೇಷಣೆ ಇದೀಗ ನಿಮಗಾಗಿ. ಬೆಳ್ಳಿ ಮೋಡ ಅನ್ನುವಂಥ ಚಿತ್ರವನ್ನ ನೀವು ಎಲ್ಲರೂ ಕೂಡ ನೋಡಿರ್ತೀರಿ. ಆದರೆ ಅದರಲ್ಲಿರುವಂತಹ ಗೀತೆಗಳಲ್ಲಿ ಇರುವಂತಹ ಭಾವನೆಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಬೆಳ್ಳಿ ಮೋಡ ಅನ್ನುವಂತಹ ಚಿತ್ರದಲ್ಲಿ ಅನೇಕ ಗೀತೆಗಳಿದೆ. ಅದರಲ್ಲಿ ಈಗ ತಾನೇ ಕೇಳಿದ ಒಂದು ಗೀತೆಯೂ ಕೂಡ ಒಂದು ವಿಶೇಷವಾದಂತಹ ಒಂದು ಗೀತೆ ಎಂದನೇ ಹೇಳ್ಬೋದು. ಈ ಗೀತೆಯನ್ನ ಪಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹಾಗೆ ಆರ್ ಎನ್ ಜಯಗೋಪಾಲ್ ಅವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತದಲ್ಲಿ ಈ ಒಂದು ಗೀತೆ ಮೂಡಿ ಬಂದಿದೆ. ಸ್ನೇಹಿತರೆ, ಈ ಗೀತೆಯನ್ನ ನೋಡ್ತಾ ಹೋದಂತೆ ಅನೇಕ ಭಾವನೆಗಳು ನಮ್ಮಲ್ಲಿ ಮೂಡ್ತವೆ. ಮೊದಲನೇದಾಗಿ ಪ್ರೇಮಿಯೊಬ್ಬ ಪ್ರೇಯಸಿಗೆ ಪ್ರಶ್ನೆ ಕೇಳುವಂತಹ ಸಂದರ್ಭವನ್ನ ಇಲ್ಲಿ ನಾವು ಊಹಿಸಿಕೊಳ್ಬಹುದು. ಇಲ್ಲಿ ಗೀತೆಯ ಉದ್ದಕ್ಕೂ ಇದುವೇ ನನ್ನ ಉತ್ತರ ಅಂತಲೇ ಹೇಳ್ತಾರೆ. ಅಂದರೆ ಒಂದು ಪ್ರಶ್ನೆ ಮೂಡಿದೆ, ಪ್ರೇಯಸಿಯಲ್ಲಿ ಇರ್ಬೋದು ಅಥವಾ ಪ್ರೇಮಿಯಲ್ಲಿ ಇರ್ಬೋದು. ಆ ಪ್ರಶ್ನೆಯನ್ನ ಅವಳು ಇವನಿಗೆ ಕೇಳಿದಾಗ ಇವನು ನೀಡುವಂತ ಉತ್ತರ ಅವಳಿಗೆ ತೃಪ್ತಿ ಅನಿಸ್ಲಿಲ್ಲ ಅಂದ್ರೆ ಅವಳು ಇನ್ನಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆ ಸನ್ನಿವೇಶ ಇಬ್ಬರಿಗೂ ಕೂಡ ಒಂದು ರೀತಿಯ ಸಂತೋಷದ ವಾತಾವರಣವನ್ನು ಸೃಷ್ಟಿಸಿಕೊಡುತ್ತೆ. ಅಲ್ಲಿ ಅನೇಕ ನೋವು, ಜಗಳ, ಅಗಲಿಕೆ ಇವೆಲ್ಲವನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಈಗ ಗೀತೆಯನ್ನ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ. ಅಲ್ವಾ ಸ್ನೇಹಿತರೆ, ನಂದು ಇದೇ ಉತ್ತರ ಕಣೋ. ನಾನು ನಿನಗೆ ಹೇಳ್ತಾ ಇದ್ದೇನೆ, ನೀನು ಏನೇ ಒಗಟಾಗಿ ನನ್ನ ಜೊತೆ ಮಾತಾಡಿದರೂ ಕೂಡ ನಾನು ನೀಡೋದು ಈ ಒಂದೇ ಉತ್ತರ ನಿನಗೆ. ನನ್ನಿಂದ ನೀನೇನನ್ನು ಬಯಸ್ತಾ ಇದ್ದೀಯ ಅದನ್ನ ನೇರವಾಗಿ ಆದರೂ ಹೇಳಿಬಿಡು. ಪ್ರಿಯೆ, ಯಾವಾಗಲೂ ಕೂಡ ನನ್ನ ಜೊತೆಯಾಗಿರು. ಅಷ್ಟೇ ಅಲ್ಲದೆ ನೀನು ಒಗಟಾಗಿ ಮಾತನಾಡಬೇಡ. ಏನಿದ್ರೂ ಕೂಡ ನೇರವಾಗಿ ಹೇಳು. ನನ್ನದು ಒಂದೇ ಉತ್ತರವಾಗಿರುತ್ತೆ. ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ. ಅಲ್ವಾ ಸ್ನೇಹಿತರೆ, ಪ್ರೇಯಸಿಯನ್ನ ಪ್ರೇಮಿ ಕರೀತಾ ಇದ್ದಾನೆ. ಅವನು ತನ್ನ ಭಾವನೆಗಳನ್ನು ಹೇಳ್ಕೊಳ್ಳೋದಕ್ಕೆ ಆಕೆಯ ಸಮೀಪವನ್ನು ಬಯಸ್ತಾ ಇದ್ದಾನೆ. ಅಂದ್ರೆ, ನೀನು ಹತ್ತಿರ ಬಾ, ನಾನು ಎಲ್ಲವನ್ನು ಕೂಡ ನಿನ್ನ ಮುಂದೆ ಹೇಳ್ತೇನೆ. ನನ್ನಲ್ಲಿರುವಂತಹ ನೋವು, ನಲಿವು, ಸಂತೋಷ, ನೀನು ನನ್ನನ್ನ ಹೇಗೆ ಕಾಣ್ತಾ ಇದ್ದೀಯ, ಇದರ ಬಗ್ಗೆಲ್ಲ ನಾನು ನಿನ್ನ ಜೊತೆ ಮುಕ್ತವಾಗಿ ಮಾತನಾಡಿ ತಿಳ್ಕೋಬೇಕಾಗಿದೆ. ದಯವಿಟ್ಟು ಬಾ, ಇನ್ನೂ ಹತ್ತಿರ ಬಾ. ಹತ್ತಿರದಲ್ಲಿಯೇ ನಿಂತು ನಾನು ನಿನಗೆ ಉತ್ತರವನ್ನು ಹೇಳ್ತೇನೆ. ಅನೇಕ ಪ್ರೇಮಿಗಳಿಗೆ ಇದೊಂದು ಕೈಗನ್ನಡಿ ಅಂತಲೇ ಹೇಳಬಹುದು. ಈ ಒಂದು ಗೀತೆಯ ಲೇಖಕರು ಈ ಗೀತೆಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ
ಹಲವಾರು ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇಂತಹ ಅದ್ಭುತವಾದ ಗೀತೆ ಬೆಳ್ಳಿ ಮೋಡ ಅನ್ನುವಂಥ ಚಿತ್ರದಲ್ಲಿ ಮೂಡಿ ಬಂದಿರುವುದು ವಿಶೇಷ ಅಂತ ಅನಿಸುತ್ತೆ. ಪಿ.ಬಿ. ಶ್ರೀನಿವಾಸರವರು ಅದ್ಭುತವಾದ ತಮ್ಮ ಕಂಠದಲ್ಲಿ ಸುಮಧುರವಾಗಿ ಹಾಡಿದ್ದಾರೆ. ಈ ಗೀತೆಯನ್ನು ಕೇಳ್ತಾ ಇದ್ದರೆ ಏನೋ ಒಂದು ರೀತಿಯ ಖುಷಿ, ಸಂತೋಷ ಎಲ್ಲವೂ ಕೂಡ ಒಂದು ರೀತಿಯ ಪ್ರೇಮಿಗಳ ಒಂದು ನೋವು, ನಲಿವು ಇವೆಲ್ಲವನ್ನು ಕೂಡ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಮುಂದುವರೆದು ಹೇಳುತ್ತಾರೆ, ಬಳಸಿ ನಿಂತ ಬಳ್ಳಿಗೆ ಮರವು ಕೊಡುವ ಉತ್ತರ. ಈಗ ಒಂದು ಮರ ಇದೆ, ಆ ಮರದ ಸುತ್ತ ಒಂದು ಬಳ್ಳಿ ಸುತ್ತುವರೆದಿದೆ. ಅದು ಹೇಗೆ ಉತ್ತರ ಕೊಡುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ಅದು ಹಣ್ಣುಗಳ ರೂಪದಲ್ಲಿ ಅಥವಾ ಹೂವಿನ ರೂಪದಲ್ಲಿ ಅದಕ್ಕೆ ಆ ಬಳ್ಳಿಗೆ ಉತ್ತರವನ್ನು ಕೊಡುತ್ತೆ. ಬಳ್ಳಿ ಹಬ್ಬುತ್ತಾ ಹೋದಂತೆ ಸೊಂಪಾಗಿ ಬೆಳೆಯುತ್ತೆ. ಹಾಗೆ ಒಳ್ಳೆಯ ಮಳೆ ಬಂದರೆ ಅದರ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ಯಾರಿಂದನೂ ಕೂಡ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯವಾಗದಂತಹ ಪ್ರೀತಿಯನ್ನು ಆ ಮರ ಆ ಬಳ್ಳಿಗೆ ದಾರಿ ಎರೆಯುತ್ತೆ. ಹಾಗೆ ನಾವಿಬ್ಬರು ಕೂಡ ಈ ಬಳ್ಳಿಯ ರೀತಿಯಲ್ಲಿಯೇ ಬಳಸಿ ನಿಲ್ಲೋಣ. ನಾನು ನಿನ್ನ ಜೊತೆ ಇನ್ನೂ ಏನೇನೋ ಮಾತನಾಡಬೇಕು, ಇನ್ನು ನನ್ನ ಭಾವನೆಗಳನ್ನು ಹೇಳಿಕೊಳ್ಬೇಕು. ಆದರೆ ನೀನು ಹತ್ರ ಬರದೆ ದೂರದಲ್ಲಿಯೇ ನಿಂತು ನನ್ನ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಇದೇ ನನ್ನ ಉತ್ತರ ಆಗಿರುತ್ತೆ. ದಯವಿಟ್ಟು ಬಾ, ನನ್ನ ಒಂದು ಭಾವನೆಗಳನ್ನೆಲ್ಲ ಅರ್ಥ ಮಾಡ್ಕೋ ಅಂತ ಹೇಳಿ ಪ್ರೇಮಿಯು ಪ್ರೇಯಸಿಯನ್ನ ಬೇಡಿಕೊಳ್ಳುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ಮುಂದುವರೆದು ಹೇಳ್ತಾರೆ, ಅರಳಿ ನಿಂತ ಹೂವಿಗೆ ದುಂಬಿ ಕೊಡುವ ಉತ್ತರ. ಅಲ್ವಾ ಸ್ನೇಹಿತರೆ? ದುಂಬಿ ಹೂ ಹರಳಿದಾಗ ಮಕರಂದವನ್ನು ಹೀರ್ಕೊಳ್ಳುತ್ತೆ. ಅದು ತನ್ನ ಸ್ವಾರ್ಥಕ್ಕಾಗಿ ಮಾಡಲ್ಲ. ಯಾಕಾಗಿ ಮಾಡುತ್ತೆ? ತನಗೆ ಆಹಾರ ಬೇಕು, ಹಾಗಾಗಿ ಅದು ಮಾಡುತ್ತೆ. ಇನ್ನು ಜೇನು ನೊಣ ಸಿಹಿಯಾದ ಜೇನನ್ನ ಕೊಡೋದಕ್ಕೋಸ್ಕರ ಮಕರಂದವನ್ನು ಹುಡುಕೊಂಡು ಹೊರಡುತ್ತೆ. ಆಗ್ಲೂ ಕೂಡ ಅರಳಿರುವಂತಹ ಹೂಗಳಿಗೆ ಮಕರಂದವನ್ನ ಹೀರ್ಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡುತ್ತೆ. ಇದು ಒಂದು ಸುಂದರವಾದ ಸನ್ನಿವೇಶ ಅಂತಾನೆ ಹೇಳ್ಬೋದು. ದುಂಬಿಯು ಕೂಡ ಮಕರಂದವನ ಇರುತ್ತೆ. ದುಂಬಿ ಹೂಗಳು ಕಂಡ್ರೆ ಅದರ ಬಳಿ ಬಂದು ಅದರ ಖುಷಿಯನ್ನು ವ್ಯಕ್ತಪಡಿಸುತ್ತೆ. ಅಷ್ಟೇ ಅಲ್ಲದೆ ಜೇನು ನೊಣಗಳು ಸಿಹಿಯಾದ ಜೇನಿಗಾಗಿ ಮಕರಂದವನ್ನು ಹುಡುಕುವಂತಹ ಸನ್ನಿವೇಶಗಳು ಈ ಒಂದು ಗೀತೆಯ ಮೂಲಕ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ಅಂಶ ಅಂತಾನೆ ಹೇಳ್ಬೋದು. ಕುಲುಕಿ ನಡೆವ ಹೆಜ್ಜೆಗೆ ಗೆಜ್ಜೆ ಕೊಡುವ ಉತ್ತರ. ಅಲ್ವಾ ಸ್ನೇಹಿತರೆ? ಹೆಣ್ಣಿಗೆ ಸೌಂದರ್ಯ ಅನ್ನೋದೇ ಒಂದು ರೀತಿಯ ಅದ್ಭುತವಾದ ಒಂದು ಸನ್ನಿವೇಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಣ್ಣು ಕುಲುಕುತ್ತಾ ನಡೆಯುವಂತಹ ಸಂದರ್ಭದಲ್ಲಿ ಆ ಗೆಜ್ಜೆ ಜಳ್ ಜಳ್ ಅನ್ನುವಂತಹ ಒಂದು ನಾದದ ಮೂಲಕ ಹೆಣ್ಣು ಬರ್ತಿದ್ದಾಳೆ ಅಂತ ಹೇಳಿ ಸೂಚನೆ ಕೊಡುವಂತಹ ಒಂದು ಸಂಕೇತವಾಗಿ ಕಾಲ್ಗೆಜ್ಜೆಯನ್ನ ಹೆಣ್ಮಕ್ಳು ಧರಿಸ್ತಾರೆ. ಆದರೆ ಒಂದು ವಿಷಯ ಮಾತ್ರ ನೆನಪಿರಲಿ, ಕಾಲ್ಗೆಜ್ಜೆ ಜಾಸ್ತಿ ಗೆಜ್ಜೆ ಇರುವಂಥದ್ದನ್ನ ಯಾವುದೇ ಕಾರಣಕ್ಕೂ ಧರಿಸೋದಕ್ಕೆ ಹೋಗಬೇಡಿ. ಇದು ಬೇರೆ ಅಪಾರ್ಥವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ದಯವಿಟ್ಟು ನಿಮಗೆ ಯಾವ ರೀತಿಯ ಕಡಿಮೆ ಗೆಜ್ಜೆ ಇರುವಂತಹ ಒಂದು ಕಾಲ್ ಚೈನ್ಗಳನ್ನು ಧರಿಸಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವಳು ನಡೆದುಕೊಂಡು ಬರ್ತಿರುವಾಗ ಆ ಒಂದು ಗೆಜ್ಜೆ ಜಳ್ ಜಳ್ ಅನ್ನುವಂತಹ ನಾದದ ಮೂಲಕ
ಅವಳಿಗೆ ಉತ್ತರ ಕೊಡ್ತಾ ಇದೆ, ನಾನು ನಿನ್ನ ಕಾಲಲ್ಲೇ ಇದ್ದೀನಿ ಅಂತ, ನನ್ನನ್ನು ಮರಿಬೇಡ ಅಂತ ಹೇಳಿ ಆ ಗೆಜ್ಜೆ ಸೂಚನೆಯನ್ನು ಕೊಟ್ಟಂತೆ ನಾನು ಕೂಡ ನಿನ್ನ ಜೊತೆಯಾಗಿರ್ತೀನಿ, ನಿನ್ನವನಾಗಿ ಯಾವಾಗಲೂ ಇರ್ತೀನಿ, ಅದಕ್ಕೊಂದು ಅವಕಾಶವನ್ನು ಕಲ್ಪಿಸ್ಕೊಡು ಅಂತ ಹೇಳಿ ದೈನ್ಯದಿಂದ ಬೇಡಿಕೊಳ್ಳುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗಿದೆ. ತನ್ನ ಮಿಡಿವ ಬೆರಳಿಗೆ ವೀಣೆ ಕೊಡುವ ಉತ್ತರ ಅಲ್ವಾ ಸ್ನೇಹಿತರೆ? ವೀಣೆ ಒಂದು ಆ ಬೆರಳಿನಲ್ಲಿ ಮಿಡಿತಾ ಇದ್ದಾಗ ಅದು ಯಾವ ರೀತಿ ಉತ್ತರ ಕೊಡುತ್ತೆ? ಅದರ ಒಂದು ಸುಮಧುರವಾದ ನಾದದ ಮೂಲಕ. ಆ ಸಂಗೀತದ ವಾದ್ಯ ಆ ನೀಡುವಂತಹ ಒಂದು ನಾದ ಇಡೀ ಸಭೆಯನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಅಷ್ಟೇ ಅಲ್ಲದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗಂತಹ ಸಂದರ್ಭದಲ್ಲಿ ಈ ವೀಣಾನಾದ ಅವರನ್ನು ಕೂಡ ಬದುಕಿಸಿದಂತಹ ನಿದರ್ಶನಗಳು ಅಲ್ಲಿ ಕಾಣಸಿಗುತ್ತವೆ. ಈ ಸಂಗೀತಕ್ಕೆ ಅಂತಹ ಒಂದು ಶಕ್ತಿ ಇದೆ. ಹಾಗಾಗಿ ಪ್ರತಿನಿತ್ಯ ಸಂಗೀತದ ನಾದವನ್ನ ಒಂದು ಅರ್ಧ ಗಂಟೆ ಆದರೂ ಸವಿಯುವಂತ ಒಂದು ಪ್ರಯತ್ನವನ್ನ ನೀವು ಮಾಡೋಣ ಸ್ನೇಹಿತರೆ. ಈ ಸಂಗೀತದ ಈ ಒಂದು ವೀಣೆಯು ಆ ಬೆರಳಿನಲ್ಲಿ ಮೀಟಿದಂಥ ಸಂದರ್ಭದಲ್ಲಿ ನೀಡುವಂತಹ ಒಂದು ನಾದ ನಮ್ಮಿಬ್ಬರ ಜೀವನದಲ್ಲೂ ಇರಲಿ ಅಂತ ಹೇಳಿ ಪ್ರೇಮಿ ಪ್ರೇಯಸಿಯಲ್ಲಿ ಕೇಳುವಂತಹ ಸನ್ನಿವೇಶ. ಅದು ಯಾವ ರೀತಿ ಉತ್ತರ ಕೊಡ್ತಾ ಇದೆಯೋ ಹಾಗೆ ನಾನು ಕೂಡ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನನ್ನ ಜೊತೆಯಾಗಿ ಯಾವಾಗಲೂ ಇರು ಎಂಬುದಾಗಿ ಪ್ರೇಮಿ ಪ್ರೇಯಸಿಯಲ್ಲಿ ಕೇಳಿಕೊಳ್ಳುವಂತಹ ಸನ್ನಿವೇಶ. ಹುಡುಕಿ ಬಂದ ಜೀವನದಿಗೆ ಕಡಲು ಕೊಡುವ ಉತ್ತರ. ಎಲ್ಲವೂ ಕೂಡ ಉತ್ತರವೇ ಆಗಿದೆ ಅಲ್ವಾ ಸ್ನೇಹಿತರೆ? ಈಗ ಒಂದು ನದಿ ಹರಿತಾ ಇದೆ. ಈ ಮಳೆಗಾಲದ ಸಂದರ್ಭ, ಈಗ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಆಗ ಆ ನದಿ ಹರ್ಕೊಂಡು ಹೋಗಿ ಒಂದು ಕಡಲನ್ನ ಸೇರುತ್ತೆ. ಆ ಕಡಲನ್ನ ಸೇರುವಂತ ಸಂದರ್ಭದಲ್ಲಿ ಇದೇ ನಿನ್ನ ಕಡಲು, ಇಲ್ಲೇ ಬಂದು ನೀನು ಸೇರು ಅಂತ ಹೇಳಿ ಅದು ಒಂದು ಉತ್ತರ ಅಂತಾನೆ ಹೇಳಬಹುದು. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನ ಎದುರಿಸಿದಾಗ ಈ ಕಡಲ ರೀತಿಯಲ್ಲೇ ನಮ್ಮ ಕಷ್ಟಗಳೆಲ್ಲವೂ ಕೂಡ ಹರಿದು ಹೋಗ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಈ ಕಡಲು ಅನೇಕ ಕವಿಗಳಿಗೆ ಒಂದು ಸ್ಫೂರ್ತಿಯ ಸೆಲೆಯಾಗಿ ನಿಂತಿದೆ. ಜಿ.ಎಸ್. ಶಿವರುದ್ರಪ್ಪ ಅವರ ಕಾಣದ ಕಡಲಿಗೆ ಅನ್ನುವಂತಹ ಒಂದು ಗೀತೆಯನ್ನ ಇಲ್ಲಿ ನೀವು ನೆನಪು ಮಾಡ್ಕೊಳ್ಬಹುದು ಸ್ನೇಹಿತರೆ. ಒಂದಕ್ಕೊಂದು ಬೆಸೆದುಕೊಂಡಂತಹ ಒಂದು ಗೀತೆಗಳು, ಹಾಡುಗಳು ನಮ್ಮೆಲ್ಲರ ಮುಂದೆ ಇಂದಿಗೂ ಕೂಡ ಸಾಲು ಸಾಲಾಗಿ ನಿಂತಿವೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಏನೇ ಸವಾಲುಗಳು ಬಂದರೂ ಕೂಡ ಈ ಜೀವ ನದಿ ಹೇಗೆ ಹರಿತಾ ಇದೆ ಆ ರೀತಿ ಕಷ್ಟಗಳು ಕರಗ್ತವೆ. ನಾವಿಬ್ರು ಯಾವಾಗಲೂ ಜೊತೆ ಆಗೋಣ, ಇಬ್ರು ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಜೀವನವನ್ನ ಮುಂದೆ ಸಾಗಿಸೋಣ ಅಂತ ಹೇಳಿ ಲೇಖಕರು ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ, ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಜೀವ ನದಿಯ ಮೂಲಕ ನಮ್ಗೆ ಏನೋ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಾವಿಬ್ರು ಕೂಡ ಯಾವಾಗ್ಲೂ ಕೂಡ ಜೊತೆಯಾಗಿರೋಣ, ಏನೇ ಪ್ರಶ್ನೆಗಳಿದ್ರು ಮುಕ್ತವಾಗಿ ನನ್ನನ್ನ ಕೇಳು ಎಂಬುದಾಗಿ ಪ್ರೇಮಿಯು ಪ್ರೇಯಸಿಯಲ್ಲಿ ಹೇಳಿಕೊಳ್ಳುವಂತಹ ಸಂದರ್ಭ ಇಲ್ಲಿ ಸೃಷ್ಟಿಯಾಗಿದೆ. ಕೊನೆಗೆ ಹೇಳ್ತಾರೆ, ಮನವ ಸೆಳೆದ ನಲ್ಲೆಗೆ ಇನಿಯ ಕೊಡುವ ಉತ್ತರ. ಅಲ್ವಾ ಸ್ನೇಹಿತರೆ? ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಪ್ರೇಮ ಉಂಟಾಗಿರುತ್ತೆ. ಕೆಲವರ ಜೀವನದಲ್ಲಿ ಅದು ಅಜರಾಮರವಾಗಿ ಉಳಿದಿರುತ್ತೆ. ಆದರೆ ನಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ನಾವು ಅಂದುಕೊಂಡಂತಹ ನಮ್ಮ ಪ್ರೇಯಸಿ ನಮ್ಮ ಜೊತೆ ಆಗಲಿ. ಆದರೆ ನಾವು ಮೊದಲು ನಮ್ಮ ಕಾಲ ಮೇಲೆ ನಿಂತುಕೊಳ್ಳುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಬೇಕು. ನಾವು ಜಾತಿಯನ್ನ ಮೀರಿದಂತಹ
ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕಾಗಿದೆ. ಆ ಒಂದು ಉತ್ತರಕ್ಕಾಗಿ ಆ ನಲ್ಲೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಅಂದರೆ ನಾವು ಕೂಡ ಉತ್ತಮವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೂ ಮೊದಲು ಯಾವುದೇ ನಿರ್ಧಾರವನ್ನು ನಾವು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಅದು ದೈವಿಚ್ಛೆ. ನೀವು ಒಂದಾಗಬೇಕು ಅಂತ ಜೀವನದಲ್ಲಿ ಬರೆದಿದ್ರೆ ಯಾರಿಂದನೂ ಕೂಡ ತಪ್ಪಿಸೋದಕ್ಕಾಗಲ್ಲ. ಅದೆಷ್ಟೇ ಕಷ್ಟ ಬಂದರೂ ಕೂಡ ಪ್ರೇಮಿಗಳು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದಾಗ ಅವರು ಎಷ್ಟೇ ಕಷ್ಟ ಬಂದರೂ ಇಬ್ಬರು ಅದನ್ನು ಎದುರಿಸಿಕೊಂಡು ಬದುಕುವಂಥ ಶಕ್ತಿ ನಿಮ್ಮದಾಗಬೇಕು. ಆದರೆ ಅದು ಆತ್ಮಹತ್ಯೆಗೆ ತಿರುಗಬಾರದು. ಎಲ್ಲವೂ ಕೂಡ ಸುಖಾಂತ್ಯವಾಗಬೇಕು. ಯಾವಾಗಲೂ ಕೂಡ ಯಾವುದೇ ಕೆಟ್ಟ ಆಲೋಚನೆಗಳನ್ನು ಮಾಡದೆ ನಾವು ಮುಂದೆ ಸಾಗಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಇಂತಹ ಸುಂದರವಾದ ಮಧುರ ನೆನಪುಗಳು ನಿಮ್ಮದಾಗ್ತವೆ. ಈ ಹಾಡಿನ ಉದ್ದಕ್ಕೂ ಕೂಡ ಪ್ರಶ್ನೆ ಉತ್ತರಗಳು ನಿಮ್ಮ ಜೀವನದಲ್ಲಿ ಆಗಬೇಕು. ನಾವು ಕೇಳಿದಂಥ ಪ್ರಶ್ನೆಗೆ ಅವಳು ಉತ್ತರ ಕೊಡಬೇಕು. ಅವಳು ಕೇಳಿದಂಥ ಪ್ರಶ್ನೆಗಳಿಗೆ ನಾವು ಕೂಡ ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಹೀಗಾದಾಗ ಮಾತ್ರ ಒಂದು ಪ್ರೇಮಿ ಪ್ರೇಯಸಿ ಇಬ್ಬರು ಜೊತೆಯಾಗಿ ಸುಂದರವಾದ ಸಂಸಾರವನ್ನು ನಿಮ್ಮದಾಗಿಸ್ಕೊಳ್ಬೋದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಗಾನಯಾನ. ಹೇಗಿತ್ತು ಈ ಒಂದು ಅದ್ಭುತವಾದ ಗೀತೆಯ ವಿಶ್ಲೇಷಣೆ? ನಿಮಗೆ ಏನಾದರೂ ಮಧುರವಾದ ನೆನಪುಗಳಾಗ್ತಾ ಇದೆಯಾ? ನಮ್ಮೊಂದಕ್ಕೂ ಕೂಡ ಹಂಚ್ಕೊಳ್ಳಿ. ಕಾಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಗಾನಯಾನದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯನ್ನು ಕೇಳ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ, ಕೊಡುವೆ ಬಾರಿ ಹತ್ತಿರ.